ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ. ಆ್ಯಕ್ಚುಲಿ ಅಲ್ಲಿ ಎಲ್ರಿಗೂ ಇಷ್ಟ ಆಯಿತು, ತುಂಬ ಜನ ಕೇಳಿದರು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂದರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಪ್ತಿ ಆ್ಯಂಡ್ ಪ್ರಾಗ್ಯನ್ ಸ್ಕೂಲಲ್ಲಿ ಬಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಅದನ್ನ ಮುಗಿಸ್ಕೊಂಬರೋಣ ಅಂತೇಳಿ ಸ್ಕೂಲ್ ಹತ್ರ ಹೋಗಿ ಅದನ್ನ ಫಿನಿಷ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ನನ್ನ ಮಕ್ಕಳಿಗೆ ಅಂತೇಳಿ ಶಾಪಿಂದ ಕಪ್ ಕೇಕ್ ತೊಗೊಬಂದಿದ್ದೆ. ಬಟ್ ಅದು ತಿಂದರೆ ಕಂಪ್ಲೀಟಾಗಿ ಒಂಥರ ಮೆಡಿಸಿನ್ ತಿಂದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದು ಕೊಡೋದು ಬೇಡ ಅಂತ ಹೇಳಿ ಇವಾಗ ಮನೇಲೇ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. 1 ಕಪ್ಪಷ್ಟು ಮೈದಾ ಪೌಡರು, ದೆನ್ 1/4 ಕಪ್ಪಷ್ಟು ಕೋಕೋ ಪೌಡರು, ದೆನ್ 1/4 ಸ್ಪೂನಷ್ಟು ಸೋಡಾ ಪೌಡರು, ದೆನ್ 1/2 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೆನ್ ಅದನ್ನೆಲ್ಲ ನೀಟಾಗಿ ಆ ಪೌಡರ್ಗಳನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಪೌಡರಿಗೆ ನಾವು ಆವಾಗಲೇ ಮೈದಾ ಹಾಕ್ಕೊಂಡಿದ್ವಲ್ಲ, ಆ ಬೌಲಲ್ಲಿ 1 ಕಪ್ಪು ಮತ್ತು ಒಂದು ಸ್ವಲ್ಪ 1/4 ಕಪ್ಪಷ್ಟು ಅಂದರೆ 1/4 ಕಪ್ಪಷ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಡ ಅಂದರೆ 1 ಕಪ್ ಹಾಕ್ಕೊಂಡ್ರೆ ಸಾಕು. ಅದನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಈ ಪೌಡರ್ಗಳ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮಿಲ್ಕ್ ಬಂದು ಬಾಯ್ಲ್ ಮಾಡಿಲ್ಲ, ನಾರ್ಮಲ್ ರಾ ಮಿಲ್ಕು. ಸೊ ಅದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಸೊ ಅದನ್ನು ಇವಾಗ ಈ ಥರ ಈ ಪೌಡರ್ಗಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಟ್ ಮಿಕ್ಸ್ ಮಾಡೋವಾಗಲೂ ಹಾಗೇ ತುಂಬ ರಫಾಗಿ ಮಿಕ್ಸ್ ಮಾಡಬಾರ್ದು, ಒಂದು ಸ್ವಲ್ಪ ಸಾಫ್ಟಾಗಿ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈ ಬ್ಯಾಟರ್ಗೆ ಇವಾಗ ಒಂದು ಪಿಂಚ್ ಅಷ್ಟು ಒಂದು ಸ್ವಲ್ಪನೇ ಸಾಲ್ಟ್ ಸೇರಿಸ್ಕೊಂಡು ದೆನ್ ಒಂದು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲ್ ಒಂದು ಸ್ವಲ್ಪ ಚೆನ್ನಾಗಿ ಆ್ಯಡ್ ಮಾಡಬೇಕಾಗುತ್ತೆ. ತುಂಬ ಕಮ್ಮಿ ಹಾಕಿದರೆ ಅದು ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ. ಸೊ ನೋಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಈ ಥರ ಅದೊಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ದೆನ್ ಕೇಕ್ ಬ್ಯಾಟರ್ ಈ ಥರ ರೆಡಿ ಆದ ನಂತರ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ಗಳು ಇಷ್ಟ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬ್ಯಾಟರ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ರೆಡಿಯಾಗಿರೋ ಕೇಕ್ ಬ್ಯಾಟರ್ನ ನಾನು ಕೇಕ್ ಮೋಲ್ಡಿಗೆ ಬಟರ್ ಪೇಪರ್ ಆ್ಯಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ಥರ ನಾನು ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇಲ್ಲ ಅಂದರೆ ನಾರ್ಮಲ್ ಯಾವುದಾದ್ರೂ ಸ್ಟೀಲಿದ್ದು ಪ್ಲೇಟ್ಸ್ ಅಂದರೆ ಬೌಲ್ ಥರ ಇದ್ದರೆ ಅದರಲ್ಲೂ ಈ ಥರ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕೇಕ್ ಬೇಕಿಗೆ ರೆಡಿ ಆಗಿದೆ. ನಾನೇನಂದರೆ ಆಲ್ರೆಡಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಸೊ ಇವಾಗ ಆ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಈ ಬೇಕಿಂಗ್ ಪ್ಲೇಟ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಒಂದು 4 ಮಿನಿಟ್ಸ್ ಬೇಯಿಸ್ಕೋಬೇಕು. ಏನು ತಂದಿಲ್ಲ? ಏನು ತರಬೇಕಿತ್ತು ನಿನಗೆ? ನೀನೇನು ತಂದಿದ್ಯಾ ಮಮ್ಮಿಗೆ? ವಾವ್, ಮಮ್ಮಿಗ 2 ಉಂಟಾ? ಖಾಲಿ ಮಮ್ಮಿಗದು? ಕೊಡು ಮಗ ಮಮ್ಮಿಗೆ ಚಾಕ್ಲೇಟ್. ಮಮ್ಮಿ ಕೊಡು ಪ್ಲೀಸ್. ಒಂದು ಚಾಕ್ಲೇಟ್ ಕೊಡು. ಮಮ್ಮಿ ಬೇಬಿ ಅಲ್ಲ ನೀನು, ಕೊಡಮ್ಮ. ಥ್ಯಾಂಕ್ ಯು. ನಂಗ ನಿಜ ನಂಗೆ ಮಮ್ಮಿಗೆ ಇದು ತಿನ್ನ ಮಮ್ಮಿ. ತಗ ದೊಡ್ಡ ಶುಬ್ಬಿ ನೀನು ಕೊಡಲ್ಲ ಮಮ್ಮಿಗೆ. ಇವಾಗಿದ್ದು ಆಲ್ಮೋಸ್ಟ್ 40 to 45 ಮಿನಿಟ್ಸ್ ಆಗಿದೆ. ಸೊ ಇವಾಗಿದ್ದು ನೋಡ್ಬೋದು ಈ ಥರ ಸ್ಟಿಕ್ ಹಾಕಿದಾಗ ಅದು ಬ್ಯಾಟರ್ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ.
ಆ್ಯಕ್ಚುಲಿ ತುಂಬಾ ಚೆನ್ನಾಗಾಗಿತ್ತು ಕೇಕು. ಹಾಯ್, ಎಲ್ಲರೂ ಅನ್ಸ್ಬೋದಿದೆ ಇದು ರಾಶಿ ಇಟ್ಕೊಂಡು ಕೂತಿದ್ದಾಳೆ ಅಂತ. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ 2 ಲಾಗಲ್ಲಿ ಮ್ಯಾರೇಜ್ ಲಾಗ್ ನೋಡಿದ್ದೀರಲ್ಲ, ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೆ ಅಲ್ವಾ ನಾನೇ. ಸೊ ಆ ಥಿಂಗ್ಸ್ನೆಲ್ಲ ಇವಾಗ ರೀಅರೇಂಜ್ ಮಾಡಬೇಕಲ್ಲ. ಆ್ಯಕ್ಚುಲಿ ಏನಂದರೆ ಸಾರಿ ಡ್ರೇಪಿಂಗ್ ಬಂದು ನಾನು ಇಲ್ಲಿಂದಲೇ ಮಾಡಿಸಿ ತಗೊಂಡು ಹೋಗಿದ್ದೆ. ಆ್ಯಂಡ್ ಮೇಕಪ್ ಕೂಡ ಹಾಗೇನೆ ನಾನೇ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಹೇರ್ ಸ್ಟೈಲ್ ಬಂದು ಫಸ್ಟ್ ಮ್ಯಾರೇಜ್ ಏನು ನೋಡಿದ್ದೆ ಫಸ್ಟ್ ವ್ಲಾಗಲ್ಲಿ, ಅದು ಬಂದು ಅಲ್ಲೇ ಒಂದು ಪಾರ್ಲರಲ್ಲಿ ಮಾಡಿಸ್ಕೊಂಡಿದ್ದು ನಾನು ಹೋಗ್ಬಿಟ್ಟು. ನೆಕ್ಸ್ಟ್ ಇದು ಹೇರ್ ಸ್ಟೈಲ್ ಬಂದು ಬ್ರೈಡಿಗೆ ಹೇರ್ ಸ್ಟೈಲ್ ಮತ್ತು ಮೇಕಪ್ಗೆ ಕರ್ಸ್ಕೊಂಡಿದ್ರಲ್ಲ, ಸೊ ಅವ್ರ ಕೈಗೆ ಹೋಗ್ಬಿಟ್ಟು ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡಿದ್ದೆ ನಾನು. ಮೇಕಪ್ ಬಂದು ನಾನೇ ಮಾಡ್ಕೊಂಡಿದ್ದೆ, ಬಿಕಾಸ್ ನನಗೆ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಬೇಕಿತ್ತು ಅನ್ನೋದೊಂದು ತಲೆಗಿತ್ತು. ಸೊ ಹಾಗಾಗಿ ನಾನೇ ಮಾಡ್ಕೋತೀನಿ ಅಂತೇಳಿ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಅಂತೇಳಿ ಕೆಲವೊಂದು ಇಲ್ಲದೆ ಇರೋ ವಸ್ತುಗಳು ನನ್ನ ಜೊತೆನ ನಾನು ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಸೊ ಅದನ್ನೆಲ್ಲ ಇವಾಗ ನಾನು ಅರೇಂಜ್ ಮಾಡಬೇಕಲ್ವಾ, ಸೊ ಅದೇ ಕೆಲಸ ಕೊಟ್ಟಿದ್ದೀನಿ. ಬಿಕಾಸ್ ಮೇಕಪ್ ಬ್ರಷ್ ಎಲ್ಲ ನಾವು ಒಂದ್ಸಲ ಯೂಸ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ನಾವು ಮನೇಲೇ ಇದ್ದರೆ ಓಕೆ, ನಾವು ಅದನ್ನ ನೀಟಾಗಿ ಇಟ್ಕೋತೀವಿ. ಬಟ್ ಹೊರಗಡೆ ಹೋಗಿದ್ದೀವಿ, ಏನೋ ಒಂದು ಫಂಕ್ಷನ್ಗೆ ಹೋಗಿದ್ದೀವಿ ಅಂದಾಗ ತೆಗ್ಬಿಟ್ಟು ಮೇಕಪ್ ಮಾಡಿಬಿಟ್ಟು ಹಾಗೆ ಅದನ್ನೊಂಥರ ಡಂಪ್ ಮಾಡಿ ಇಟ್ಟಿರ್ತೀವಿ. ಸೊ ಅದು ಮತ್ತೆ ಅದನ್ನೇ ನಾವು ಯೂಸ್ ಮಾಡೋದು, ಅದು ಸ್ಕಿನ್ನಿಗೆ ಒಳ್ಳೇದಲ್ಲ. ಸೊ ಹಾಗಾಗಿ ಅದನ್ನ ಇವಾಗೆಲ್ಲ ವಾಶ್ ಮಾಡಿ ಇಟ್ಟಿರಬೇಕು. ಆ್ಯಕ್ಚುಲಿ ಮನೆಯೇ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಇವತ್ತು ಹಂಗೆ ನಂಗೆ ಆ್ಯಕ್ಚುಲಿ ಕೋಲ್ಡ್ ಆಗ್ತಾ ಇದೆ, ಐ ಗೆಸ್ ಡಸ್ಟ್ ಅಲರ್ಜಿ ಅಂತ ಅನ್ಕೋತೀನಿ. ಸೊ ಅದೆಲ್ಲ ಇವಾಗ ಕ್ಲಿಯರ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಕೂತಿದ್ದೀನಿ. ಈ ಬ್ಯಾಗ್ ಪೂರ್ತಿಯಾಗಿ ನಾನು ತಗೊಂಡೋಗಿದ್ದೆ ಥಿಂಗ್ಸ್ ಎಲ್ಲ, ಸೊ ಅದನ್ನೆಲ್ಲ ಇವಾಗ ಕ್ಲಿಯರ್ ಮಾಡೋಣ. ಆ್ಯಂಡ್ ಕೆಲವೊಂದು ಜುವೆಲ್ಸ್ ಕೂಡ ಹಾಗೇನೆ. ನಾನೇನಂದರೆ ರೆಂಟಿಗೆ ಕೇಳಿದೆ. ಇಲ್ಲಿ ಕೇಳಿದಾಗ, ಬೆಂಗಳೂರಲ್ಲಿ ಕೇಳಿದಾಗ ಒಂದು ಕಡೆ ಎಷ್ಟಪ್ಪ 4000 ಏನೋ ಹೇಳಿದರು. ಹಾಂ ಸಾರಿ 3000 ಅರೌಂಡ್ ಹೇಳಿದರು. ಬಟ್ ಅದಕ್ಕೆ ಏನಂದರೆ ನಾನು 8000 ಡೆಪಾಸಿಟ್ ಮಾಡಬೇಕಂತೆ. ಅದಾದ ನಂತರ ನಾನು ಅವರಿಗೆ ರೆಂಟಿಗೆ ಏನು ಜುವೆಲ್ಸ್ ಕೊಟ್ಟಿರ್ತಾರೆ ಅದನ್ನ ರಿಟರ್ನ್ ಕೊಟ್ಟಾಗ ಆ 8000 ನಮಗೆ ಕೊಡ್ತಾರೆ ಅನ್ನೋ ಥರ ಹೇಳಿದರು. ಆ್ಯಂಡ್ ಇನ್ನೊಂದು ಬಂದು 24 ಅವರಿಗೆ ಅಷ್ಟು 1500 ಏನೋ ಹೇಳಿದರು. ಅದು ಅವ್ರ ಜೊತೆ ನನಗೆ ಬೇಕಾಗಿರೋ ಕಲೆಕ್ಷನ್ ಇದ್ದಿಲ್ಲ. ಸೊ ಹಾಗಾಗಿ ನನಗೆ ಆ್ಯಂಡ್ ಅದು ಅಷ್ಟೊಂದು ವರ್ತ್ ಇಲ್ಲ ಅಂತಲೂ ಅನ್ನಿಸ್ತು ನನಗೆ. ಯಾಕಂದರೆ ನನಗೆ ಊರಲ್ಲಿ ಹೋಗಿ ತಗೊಳ್ಳೋಕ್ಕೆ ಆಗಿಲ್ಲ ಅಂದರೆ, ಬಿಕಾಸ್ ನಾನು ಆ ದಿವಸ ನೈಟ್ ಹಿಂಗೆ ರೀಚ್ ಆಗೋ ಥರ ಹೋಗಿದ್ದು. ಸೊ ಹಾಗಾಗಿ ಇದೆಲ್ಲ ಆಗುವಂಥದ್ದಲ್ಲ ಅಂತೇಳಿ ಕೊನೆಗೆ ನಾನೇ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ಅದು ಅವರು ರೆಂಟಿಗೆ ಹೇಳಿರೋ ಪ್ರೈಸ್ ಅಷ್ಟು ಕೂಡ ಕಾಸ್ಟ್ ಆಗಿಲ್ಲ, ಅದಕ್ಕಿಂತ ತುಂಬ ಕಮ್ಮಿಯಾಗಿ ನನಗೆ ಪರ್ಚೇಸ್ ಮಾಡಿದಾಗ ಸಿಕ್ತು. ಆ್ಯಂಡ್ ಅದನ್ನೇ ನಾನು 2 ಮದುವೆ ಕೂಡ ಯೂಸ್ ಮಾಡಿದೆ. 2 ಸಾರಿಗೆ ಅದು ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ ನನಗೆ ಅನ್ನಿಸ್ತು, ಅಂದರೆ ಸಿಂಪಲ್ ಆಗಿ ನೀವು ಒಂದು ಜುವೆಲ್ಸ್ಗೆ ಹೋಗ್ತಾ ಇದ್ದೀರ ಅಂದರೆ ಬೆಟರ್ ಪರ್ಚೇಸ್ ಮಾಡೋದು. ಬಿಕಾಸ್ ರೆಂಟಿಗೆ ಅವರು ತುಂಬ ಜಾಸ್ತಿ ಕೇಳ್ತಾ ಇದ್ದಾರೆ, ಅಷ್ಟು ವರ್ತಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿಕೊಂಡೆ. ಇದರಲ್ಲೇನೆಂದರೆ ನಾನು ಇವಾಗ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಇದರಲ್ಲಿ ಹಾಕಿಡಬೇಕು. ಆ್ಯಂಡ್ ರೇರ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ಬೇಕು. ಆ್ಯಂಡ್ ನಾನು ಇದರಲ್ಲಿ ಕೆಲವೊಂದು ಎಲ್ಲಿಂದ ಪರ್ಚೇಸ್ ಮಾಡಿದೆ ಅಂತಲೂ ಹೇಳ್ತೀನಿ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಒಂಥರ ಪರ್ಲ್ ಮತ್ತು ಗ್ರೀನ್ ಟೈಪಲ್ಲಿ ಬಂದಿದ್ದು. ಇದು ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋದು. ಇದು ಇದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗ್ ಬ್ಯಾಂಗಲ್ಲು. ಸೊ ಇದರಲ್ಲಿ ಇನ್ನೂ ಲೋಟಸ್ ಟೈಪಲ್ಲೆಲ್ಲ ಬರುತ್ತೆ. ಸೊ ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಸ್ಟಾರ್ಟಿಂಗ್ ಹೋದಾಗ ನಾನು ಪರ್ಚೇಸ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಇನ್ಕೋ ಹೋದಾಗ ನನಗೆ ತಗೊಳ್ಳದೆ ಇರೋದಕ್ಕೆ ಮನಸ್ಸಾಗದೆ ಕೊನೆಗೆ ಪರ್ಚೇಸ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ಯಾರಾದರೂ ಅಂದರೆ ಇನ್ನು ಅಪ್ಕಮಿಂಗ್ ಯಾರ್ದಾದ್ರೂ ಮನೆಗೆ ಮ್ಯಾರೇಜ್ ಇದ್ದರೆ ಪರ್ಚೇಸ್ ಮಾಡಿ. ಬಿಕಾಸ್ ಈ ಥರ ಬ್ಯಾಂಗಲ್ ಮಿಡ್ಲಲ್ಲಿ ಹಾಕಿದಾಗ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸು ಇವಾಗ ಟ್ರೆಂಡಿಂಗಲ್ಲಿರಲ್ಲ. ಸೊ
ಇದ್ರ ಜೊತೆಲ್ಲ ಈಗ ಪೇರ್ ಅಪ್ ಮಾಡಿದಾಗ ಇದು ತುಂಬಾ ಚೆಂದ ಕಾಣಿಸುತ್ತೆ. ಸೊ ಆ ಕಡೆ ಈ ಕಡೆ ಇಟ್ಟರು ಚೆಂದ ಕಾಣಿಸುತ್ತೆ. ಇಲ್ಲ ಈ ಥರನೂ ಇಟ್ಕೋಬೋದು. ತುಂಬ ಈ ಬ್ರೈಡ್ಸ್ ಎಲ್ಲ ಇದ್ದರೆ ಈ ಥರ ಇಟ್ಕೋಬೋದು, ಅಂದರೆ ತುಂಬ ಈ ಥರ ಇಟ್ಕೋಬೋದು. ನಾರ್ಮಲ್ ಆಗಿನೂ ಇಟ್ಕೋಬೋದು, ಪರವಾಗಿಲ್ಲ. ಸೊ ಈ ಥರ ತುಂಬ ಚೆಂದ ಕಾಣಿಸುತ್ತೆ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಜೊತೆ. ಆ್ಯಂಡ್ ಇದರಲ್ಲಿ ಏನಂದರೆ ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ. ಸೊ ಅದು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಯಿತು. ಸೊ ಈ ಥರ ಇದು ಆ್ಯಕ್ಚುಲಿ ಅಲ್ಲಿ ಎಲ್ರಿಗೂ ಇಷ್ಟ ಆಯಿತು. ತುಂಬ ಜನ ಕೇಳಿದರು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಎಷ್ಟಾಯಿತು ಪ್ರೈಸು ಅಂತ. ಇದು ಬಂದರೆ ಇದರಲ್ಲಿ ಸೆಟ್ ಈ ಥರ ಇದು ಶಾರ್ಟ್ ನೆಕ್ಲೆಸ್ ಆಯಿತಾ. ಇದ್ರ ಜೊತೆ ಲಾಂಗ್, ಬಟ್ ನಾನು ಇದನ್ನು ಯೂಸ್ ಮಾಡಿಲ್ಲ. ಈ ಥರ ಇದು ಆ್ಯಕ್ಚುಲಿ ಎಲ್ಲ ಕಲರ್ ಸ್ಯಾರಿ ಜೊತೆನೂ ಮ್ಯಾಚ್ ಆಗುತ್ತೆ. ಇದೊಂದಿದ್ರೆ ಸಾಕು, ಯಾವ ಸ್ಯಾರಿ ಜೊತೆನೂ ಹಾಕೋಬಹುದು. ಇದೇ ಥರದ್ರಲ್ಲಿ ತುಂಬ ಇದು ಪರ್ಲ್, ಇದು ಸ್ಟಾರ್ಟಿಂಗ್ ಬಂದಿದ್ದು ಡಿಸೈನು. ಇದರಲ್ಲಿ ತುಂಬ ಇರುತ್ತೆ, ಅಂದರೆ ಇಲ್ಲಿ ಗೋಲ್ಡ್ ಇದ್ದು ಒಂಥರ ಟೆಂಪಲ್ ಗೋಲ್ಡ್ ಡಿಸೈನಲ್ಲಿ ಬಂದಿರುವಂಥದ್ದು ಇರುತ್ತೆ. ಗೋಲ್ಡ್ ಬೀಡ್ಸಲ್ಲೂ ಇರುತ್ತೆ, ಗೋಲ್ಡ್ ಬೀಡ್ಸಲ್ಲೂ ಇರುತ್ತೆ. ದೆನ್ ಮ್ಯಾಂಗೋ ಡಿಸೈನ್ ಅಂತೀವಲ್ಲ ಆ ಥರದ್ದೆಲ್ಲ ಇರುತ್ತೆ. ಅದನ್ನು ಟ್ರೈ ಮಾಡ್ಬೋದು. ಬಟ್ ನನ್ನ ಫೇಸ್ ಚಿಕ್ಕದಿರೋದ್ರಿಂದ ನನಗೆ ಚಿಕ್ಕದೇ ಬೇಕಿತ್ತು. ಸೊ ಇದನ್ನು ಪರ್ಚೇಸ್ ಮಾಡಿದೆ ನಾನು. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಸ್ಯಾರಿಗೂ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದ್ಯಾವುದು ಇವು ಹಾರಗಳು ಸಪ್ರೇಟಾಗಿ, ದೆನ್ ಬ್ಯಾಂಗಲ್ಸ್ಗಳು ಸಪ್ರೇಟಾಗಿ, ದೆನ್ ಇಯರಿಂಗ್ಗಳು ಸಪ್ರೇಟಾಗಿ, ದೆನ್ ಆ ಸೆಟ್ ಅಂದೆಲ್ಲ ಗ್ರೀನ್ ಬೀಡ್ಸಿದ್ದು ಚೈನ್ ಇದೆಲ್ಲ. ಸೊ ಅದರಲ್ಲಿ ಜುಮ್ಕಾ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಅದನ್ನೆಲ್ಲ ಇವಾಗ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದರೂ ನಾನು ತೋರಿಸಿರೋ ಜುವೆಲ್ಸ್ ಇಷ್ಟ ಆದರೆ, ಹಾರ ಆಗಿರಬಹುದು ಅಥವಾ ಬ್ಯಾಂಗಲ್ಸು ಅಥವಾ ಸೊಂಟಪಟ್ಟಿ ಯಾವುದಾದ್ರೂ ನಾನು ತೋರಿಸಿರೋದು ಇಷ್ಟ ಆದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಿಮಗೆ ತಲುಪಿಸೋ ಅಂಥ ಕೆಲಸ ಮಾಡ್ತೀನಿ ನಾನು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೀಟಾಗಿ ಅದರ ಪ್ಲೇಸಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.